ನೋಡಿ ವೀಕ್ಷಕರೇ, ಇದು ಇವತ್ತು ಇಲ್ಲಿ ಮಾಡ್ತಿರೋ ಕೇಬಲ್ಲು ಆಪ್ರೇಟಿಂಗ್ ಏನು ಅಂದರೆ ಒಳಗಡೆ ಹೋಗೋ ತೊಗೊಂಡು ಅಂಡರ್ಗ್ರೌಂಡ್ ತೊಗೊಂಡು ಹೋಗುವಂಥದ್ದು. ಆದರೆ ಇಂಜಿನಿಯರ್ ಇಲ್ಲ ಇಲ್ಲಿ. ತಾವು ನೋಡ್ತಾ ಇದ್ದೀರಾ, ಅವರು ಜಸ್ಟು ಬಂದು ನೋಡ್ಕೊಳ್ಳೋವಂಥವ್ರು. ಚಂದ್ರು ಅಂತ ಬಂದಿದ್ದಾರೆ, ಬೆಂಗಳೂರಿಂದ ಟೆಂಡರ್ ಆಗಿದೆ ಇದು. ಹಾಗಾಗಿ ಇಂಜಿನಿಯರ್ ಇಲ್ಲದೇ ಯಾವ ಥರ ಇವ್ರು ಕಾಮಗಾರಿಕೆ ಮಾಡ್ತಾರೆ ಅನ್ನೋದು ಕೂಡ ಎಕ್ಸ್ಟ್ರಾ ಪ್ರಶ್ನೆ. KEB ಇಲಾಖೆಯವರು ಇಲ್ಲ, ಅಥವಾ ತಾಂಡ್ರಂಥ ಟೆಂಡರ್ ಅವರು ಕೂಡ ಇಲ್ಲ ಇಲ್ಲಿ. ಇದು ಕಾಮಗಾರಿಕೆ ಏನು ಒಳ್ಳೆ ಇರೋ ಒಂದು ಡಂಪಿಂಗು ಇದರಿಂದ ಮಳವಳ್ಳಿಗೆ ಹೋಗುತ್ತೆ. ಮಳವಳ್ಳಿಗೆ ಹೋದ ಅಲ್ಲಿ ಕಿರ್ಗಾವಲು ಮಳವಳ್ಳಿ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆಗೆ ಅಂತ ಅಲ್ಲಿ ಹೊಳೆ ಹತ್ರ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಒಬ್ಬರು ಕೂಡ ಯಾರು ಇಂಜಿನಿಯರ್ ಕೂಡ ಇಲ್ಲ ಇಲ್ಲಿ. ನೋಡಿ, ಅವ್ರು ಯಾರೋ ಟೆಂಡರ್ ತಗೊಂಡ್ರವ್ರು, ಅವ್ರಿಗೊಂದು ಒಬ್ಬರು ನೋಡ್ಕೊಳಕ್ಕೆ ಮಾತ್ರ ಬಿಟ್ಟಿದ್ದಾರೆ, ಅವರೇ ಎಲ್ಲ ಕೆಲಸ ಮಾಡಿಸ್ತಾರೆ. ಅಟ್ಲೀಸ್ಟ್ KEB ಇಂಜಿನಿಯರ್ಗಳು ಯಾರು ಇಲ್ಲಿ ಇರಬೇಕು. ಏಕೆಂದರೆ ಸರ್ ಇಲ್ಲಿ ನೋಡಿ, KEB ಇಂಜಿನಿಯರ್ ಇದ್ದಾರಾ ಸರ್ ಇಲ್ಲಿ? ಎಲ್ಲಿ ಬಂದವರು ಸರ್? ಬಂದು ಹೋಗ್ತಾರೆ. ಅಲ್ಲ, ಬಂದು ಹೋಗ್ತಾರಲ್ಲ ಸರ್. ಯಾವತ್ತೋ ಬಂದು ಯಾವತ್ತೋ ಹೋದ್ರೆ ಪ್ರಯೋಜನ ಇಲ್ಲ. ಕೆಲಸ ನಡಿಬೇಕಾದ್ರೆ ಇರ್ಬೇಕು ತಾನೆ, ಡೈರೆಕ್ಷನ್ ಕೊಡ್ಬೇಕು ತಾನೆ. ಹಾಗಾಗಿ ತಾವು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಇಂಜಿನಿಯರ್ ಕೂಡ ಬಂದಿಲ್ಲ. ಕಾಮಗಾರಿಕೆ ಪಾಪ ಅವರೇ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಕೇಳಿದ್ರೆ ಇಲ್ಲ ಬರ್ತಾರೆ ಅಂತ ಕೂಡ ಹೇಳ್ತಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು, KEB ಇಲಾಖೆ, ನೀರಾವರಿ ಸಂಬಂಧಪಟ್ಟಂಗೆ, ಜೊತೆಗೆ ಅಲ್ಲಿ ಏನು ಇವತ್ತು ಹೊರಗಡೆ ನೀರು ತಗೊಂಡೋಗಿ ಮಳವಳ್ಳಿ ಮತ್ತು ಕಿರ್ಗಾಲು ಕುಡಿಯೋ ನೀರಿನ ವ್ಯವಸ್ಥೆ ಅಂತ ಅಲ್ಲಿ ಮಾಡಿದ್ದಾರೆ. ಅದು ಡಂಪಿಂಗಿಗೆ ಕರೆಂಟ್ ವ್ಯವಸ್ಥೆ ಮಾಡ್ತಾರಂಥದ್ದು. ಇನ್ನೂ ಪಾಪ ಅವ್ರಿಗೆ ಅಲ್ಲಿ ಕೇಬಲ್ ಹಾಕೋಕ್ಕೆ ಬರೀ 2 ಅಡಿ ಮಾತ್ರ ಜಾಗ ಇದೆ ಅಷ್ಟೇ. ಯಾಕೆ ಒಳಗಡೆ ಕೂಡ ಬೇರೆ ಬೇರೆ ಕೇಬಲ್ಗಳಿದೆ ಅಂತ ಹೇಳ್ತಾರೆ ಅವರು. ಬನ್ನೂರಿನಲ್ಲಿ ಈಗ ಹೊಸದಾಗಿ ಏತ ನೀರಾವರಿ ಮಾಡಿದ್ದಾರೆ. ಅಂದರೆ ಏತ ನೀರಾವರಿ ಅಂದರೆ ಕಿರ್ಗಾವಲ್ಗೆ ಮಳವಳ್ಳಿಗೆ ತೊಗೊಳೋವಂಥ ನೀರು ಅಲ್ಲಿಗೆ ಪವರ್ ಸಪ್ಲೈ ಮಾಡ್ತಾ ಇರೋಂಥದ್ದು. ಇಲ್ಲಿ ಇದು ಹೆವಿ ಕೇಬಲ್ ಪವರ್ ಇರುತ್ತೆ. ಎಷ್ಟಿರುತ್ತೆ ಸರ್? ಎಷ್ಟು ಕೆಪಾಸಿಟಿ ಇರುತ್ತೆ ಇದು ಕೇಬಲ್ಲು? ಕರೆಂಟ್ ವೋಲ್ಟೇಜ್ ಎಷ್ಟಿರುತ್ತೆ? 11 kV 65. ಹಾಂ. ಇದು ಸಾಕಾಗುತ್ತೆ ಸರ್? ಈಗ ಬರೀ ಒಂದು 2 ಅಡಿನ ಮಾಡಿದ್ರೆ ಅಷ್ಟೇ? 2.5 ಅಡಿ ಇದೆ ಸರ್. 2 ಅಡಿ ಬರುತ್ತೆ ಅಷ್ಟೇ, ಅದು ಅಲ್ವಾ? ಸಾಕಾಗುತ್ತಲ್ವಾ? ಓಕೆ. ಇಲ್ಲೇ ಇದ್ದಾರೆ ನೋಡಿ, ಅವ್ರು ಇಲ್ಲ. ಹಾಗಾಗಿ ಇದನ್ನು ಮಾಡ್ತಾಯಿದ್ದಾರೆ. ಮಾಡೋದು ಒಳ್ಳೆಯದೇ, ಬಟ್ ಕೇಬಲ್ನ ಒಳಗಡೆ ಹಾಕ್ಬೇಕು ಇವರು, ಇನ್ನೂ ಒಳಗಡೆ ಹಾಕ್ಬೇಕು. ಯಾಕೆಂದರೆ ಇಲ್ಲಿ ಸಿಕ್ಕಾಪಟ್ಟೆ ರೈತರು ಕಬ್ಬು ಲಾರಿಗಳೆಲ್ಲ ಓಡ್ತವೆ. ಕೇಬಲ್ ಇದೆಯಲ್ಲ ಸರ್? ಇನ್ ಕೇಸು ಇಲ್ಲಿ ಕೆಳಗಡೆ ಏನೇನಿದೆ? ಜಿಯೋ ಫೋನು ಇದೆ, ವೊಡಾಫೋನ್ ಇದೆ. ಎಲ್ಲ ಕೇಬಲ್ ಇದೆ. ಹಾಂ. ಹಾಗಾಗಿ ಇಷ್ಟೇ ಸಾಕು ಅಂತೀರ ನೀವು? ಕೇಳಿ, ಇಲ್ಲೇ ಇದ್ದಾರಲ್ಲ. ಓಕೆ. ಜಿಯೋ, ವೊಡಾಫೋನು ಇದೆಲ್ಲ ಇಲ್ಲೇ ತಾನೇ ಇರೋದು. ಇಲ್ಲೆಲ್ಲ ಇವರು ಪ್ರೆಸ್ ರಿಪೋರ್ಟರ್ ಅಂತ. ಅದಕ್ಕೆ ಅಲ್ಲ, ನಾನು ಬಿಡ್ತು ಕಮ್ಮಿ ಆಯ್ತಲ್ಲ ಅಂತ. ಕೆಳಗಡೆ ಕೇಬಲ್ ಇದೆಯಲ್ಲ. ಈಗ ನಾವು ಇನ್ನೂ ಈಗ ನಾವು ಹೊಡ್ಸೋದು ಏನಿಲ್ಲ, JFC ಹೊಡಿಸ್ತೀವಿ. ತಿರ್ಗಾ ಅವ್ರ ಕೇಬಲ್ ಡ್ಯಾಮೇಜ್ ಆಯ್ತು ಅಂದ್ರೆ ತಿರ್ಗಾ ಎಲ್ಲರಿಗೂ ತೊಂದರೆ ಅಲ್ವಾ ಸರ್? ಅಲ್ಲ, ಅವ್ರು ಹಾಕ್ಬೇಕಾದ್ರೆ ಇನ್ನೂ ಡೆಪ್ತ್ ಹಾಕ್ಬೇಕಾಯ್ತು, ಇಲ್ಲಾಂದ್ರೆ ನೀವೇ ಫಸ್ಟ್ ಡೆಪ್ತ್ ಹಾಕೊಬೇಕಾಯ್ತು. ಅವಾಗ ಅಪ್ಟೋಲೇ ಬಂದಿರಲಿಲ್ಲ. ಮಾಡ್ತೀವಿ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ವಲ್ಲ. ಒಟ್ಟಲ್ಲಿ ಏನು ಅಂದ್ರೆ ಯಾರಿಗೂ ತೊಂದರೆ ಆಗ್ದಂಗೆ ಮಾಡಿ ಅಷ್ಟೇ. ಯಾಕಂದ್ರೆ ಇಲ್ಲಿ ಯಾರಿಗೂ ತೊಂದರೆ, ಹೆವಿ ವೆಹಿಕಲ್ ಓಡಾಡುತ್ತೆ. ಹಾಗಾಗಿ ಯಾರಿಗೂ ತೊಂದರೆ ಆಗ್ಬಾರ್ದು ಅಷ್ಟೇ ಸರ್. ಇಲ್ಲಿ ಎಲ್ಲೆಲ್ಲಿ ಹೋಗಿರುತ್ತೆ ಅಲ್ಲಿ ನಾವು ನೇಮ್ ಪ್ಲೇಟ್ ಹಾಕ್ತೀವಿ. ನೇಮ್ ಪ್ಲೇಟ್ ಹಾಕ್ತೀರಾ? ಓಕೆ. ಮಾರ್ಗದರ್ಶನಕ್ಕೆ ಯಾರೋ ಹೊಡಿಬಾರ್ದು. ಹಾಂ. ಹೋಗಿದೆ ಅಂತ. ಹೌದು. ನಾವು 15-20 ಮೀಟ್ರಿಗೆ ನಾವು ಹಾಕ್ತೀವಿ. ನಾವು ಹಾಕಿಲ್ಲ ಅಂದ್ರೆ ನಮ್ಮ ತಪ್ಪಾಗುತ್ತೆ. ಹೌದು. ಸೂಚನಾ ಫಲಕ ಇದ್ರೆ ಒಳ್ಳೇದು. ಇಲ್ಲ ಯಾರೋ ಒಬ್ಬ ರೈತ ಬಂದು ಏನೋ ಒಂದು ಆರೆ ಗುದ್ಲಿನ ಹಾಕ್ಬಿಟ್ರೆ ಅದು 11 kV ಅಂತೀರಿ. ಹಾಂ. ಯಾವುದೇ ತೊಂದರೆ ಇಲ್ಲ. ಓಕೆ. ಇದೇನು ಸರ್ ವೈರ್ ಮೇಲೆ? OFC ಕೇಬಲ್. ಹಾಂ. ಇದು ಡೆಮ್ಮಿ ತಾನೇ ಅದು. ಯಾಕೆಂದ್ರೆ ತುಂಬಾ ನಾಟು ತುಂಬಾ ಚಿಕ್ಕದಾಯ್ತಲ್ಲ ಅಂತ ಅಷ್ಟೇನೆ. ಚಿಕ್ಕದಾಗಿದೆ. ಕೆಳಗಡೆ ಇದೆಯಲ್ಲ ಸರ್ ಪೈಪ್ ಇದೆ ಇಲ್ಲಿ. ಅದು ಏತ ನೀರಾವರಿ ಪೈಪ್ ಇದೆ. ತಿರ್ಗಿ ಅದ್ರ ಕೆಳಗೆ ಅಟ್ಲೀಸ್ಟ್ ಕಬ್ಬಿಣದಲ್ಲಿ ಹಾಕ್ಬೋದಲ್ಲ ಈ ಥರ ಅಲ್ಗೂ? ಇಲ್ಲಿಗೆ ಹಾಕೋಕ್ಕಾಗಲಿಲ್ವಾ? ಇಲ್ಲಿ ಕ್ರಾಸಿಂಗ್ ಇದೆ, ಖರ್ಚು ಜಾಸ್ತಿ ಬೀಳುತ್ತೆ. ಒಂದು ಕ್ರಾಸಿಂಗ್ ಮಾತ್ರ ಹಾಕ್ತೀರಾ? ಇಲ್ಲ, ಹಿಂಗ್ ಕೇಬಲ್ ಬಿಡಲ್ಲ ನಾವು ಈ ತರ. ಇಲ್ಲಿ ಇದ್ರ ಮೇಲೆ ಕಾಂಕ್ರೀಟ್ ಹಾಕ್ತೀವಿ ನಾವು. ಅದೇ ಕಾರಣಕ್ಕೆ ಓಪನ್ ಬಿಡಲ್ಲ ನಾವು. ನೋಡೋಣ, ಸಂಬಂಧಪಟ್ಟ ಇಂಜಿನಿಯರ್ ನಾನು ಮಾತಾಡ್ತೀನಿ. ಯಾಕೆಂದರೆ ತುಂಬ ಡೆಪ್ತ್ ಕಮ್ಮಿ ಆಯಿತು ಇದು.
ಸರ್ ನೀವು ಎಷ್ಟು ಅದು- ಕಮ್ಮಿ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ, ಅದ್ರ ಕೆಳಗಡೆ ವಾಟರ್ ಲೈನ್ ಪೈಪ್ ಇದೆ, ಹ್ಞೂ ಹ್ಞೂ ಲ್ಯಾಂಡ್ ಕೇಬಲ್ಗಳಿದ್ದಾವೆ. ಹ್ಞೂ 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 ಈಗ ನಾವು ಅದನ್ನ ನೋಡ್ಕೊಂಡು ಮಾಡ್ಬೇಕಲ್ಲ ಸರ್. ನಮ್ಮ ಹಬ್ಬದ ಸೇಫ್ಟಿ ಇಲ್ಲ, ಎಲ್ಲ ಸೇಫ್ಟಿ ಇರ್ಬೇಕು. ಅಲ್ಲ ಎಲ್ಲಕ್ಕಿಂತ ಸೇಫ್ಟಿ ನಿಮ್ಮದು. ಯಾಕೆಂದರೆ ಅವ್ರದ್ದೆಲ್ಲ ಬರೀ ವೈರು ಅಷ್ಟೇ, ನಿಮ್ಮದು ಎಲೆಕ್ಟ್ರಿಕ್ ವೈರು. ಏನಾರ ಒಂದು ಚೂರನ ಬರ್ನ್ ಆಗಿಬಿಟ್ರೆ ಇಡೀ ಇವತ್ತು ಎಲ್ಲಿ ಯಾರ್ಯಾರು ಓಡಾಡ್ತಾರೆ ಇಲ್ಲಿ ಮೇನ್ ರೋಡಲ್ಲಿ ಎಲ್ಲ ಬರ್ನ್ ಆಗ್ಬಿಡ್ತಾರೆ. ಹಂಗೆ ಚಾನ್ಸ್ ಇಲ್ಲ ಸರ್. ಹಾಂ ಹಾಂ ಅದೇ ಅದು ವೈರ್ ಅದು. ಡಮ್ಮಿ ವೈರ್ ಅದೇ. ಹಾಂ 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 ವೈರ್ಸ್ ವೈರು. ಓಕೆ ಓಕೆ, ಮಾಡೋದು ಮಾಡಿ ಕರೆಕ್ಟಾಗಿ ಮಾಡಿ ಅಷ್ಟೇ. ಇಲ್ಲ, ಯಾಕೆಂದರೆ ಸಾರ್ವಜನಿಕ ಟ್ಯಾಕ್ಸ್ ದುಡ್ಡು ನಮ್ಮ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ ಸರ್. ಹ್ಞೂ ಎಲ್ಲನೂ ನೋಡ್ಕೋಬೇಕಲ್ಲ. ಓಕೆ ಓಕೆ